ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಸೊ ನಾನು ಲಾಸ್ಟ್ ಒಂದು 2-3 ಡೇಸ್ ಬ್ಯಾಕ್ ಊರಿಗೆ ಹೋಗಿದ್ದೆ. ಸ್ವಲ್ಪ ಕೆಲಸ ಇತ್ತು ಅಂತ ಹೇಳ್ಬಿಟ್ಟು ಒಂದು ದಿನದ ಮಟ್ಟಿಗೆ ಮಾತ್ರ ಹೋಗಿದ್ದು. ಸೊ ಬರ್ತಾ ಹಾಗೆ ಕೆಲವೊಂದು ಕ್ಲಿಪ್ಪನ್ನು ತೊಗೊಂಡಿದ್ದೆ, ಅದನ್ನು ಕೂಡ ಇಲ್ಲಿ ಆ್ಯಡ್ ಮಾಡಿದ್ದೀನಿ ಅಷ್ಟೇ. ಸೊ ಬನ್ನಿ ಇವತ್ತು ಸಂಜೆಯಿಂದ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಸೊ ಇವತ್ತು ಸಂಜೆ ಬಂದುಬಿಟ್ಟು ನಾನು ಒಂದು ವಿಡಿಯೋ ಶೂಟ್ ಮಾಡಬೇಕಿತ್ತು, ಮೀನ್ಸ್ ರೆಸಿಪಿ ಮಾಡ್ತಾ ಇದ್ದಲ್ಲ. ಸೊ ಹಾಗೆಯೇ ಶೂಟ್ ಮಾಡ್ಕೊಳ್ಳೋಣ ಅಂತ ಹೇಳಿ ಪ್ರಿಪ್ರೇಷನ್ಸ್ನ ಸ್ಟಾರ್ಟ್ ಮಾಡಿಕೊಂಡೆ. ಸೊ ಆ್ಯಕ್ಚುಲಿ ಏನಂದರೆ ನಾನು ವಿಡಿಯೋ ಮಾಡೋಕ್ಕೆ ಬೇಕು ಅನ್ನೋಕ್ಕೋಸ್ಕರನೇ ರೆಸಿಪಿನ ಶೂಟ್ ಮಾಡಲ್ಲ, ಓಕೆನಾ. ಸೊ ರೆಸಿಪಿನ ಮಾಡ್ತಾ ಇದ್ದೀನಿ ಅಂದಾಗ ಎನಿವೇ ಇದು ರೆಸಿಪಿ ಹೆಂಗಾರು ಮಾಡಬೇಕಲ್ಲ, ಅದೇ ವಿಡಿಯೋ ಶೂಟ್ ಮಾಡ್ಕೊಳ್ಳೋಣ ಬಿಡು ಅಂತ ಹೇಳಿ ಮಾಡ್ತೀನಿ ಅಷ್ಟೇ. ಸೊ ಯಾರೊಬ್ಬರು ನನಗೆ DM ಕೂಡ ಮಾಡಿದರು ಇನ್ಸ್ಟಾಗ್ರಾಮಲ್ಲಿ. ಸೊ ಮೀನ್ಸ್ ವಿಡಿಯೋಗೋಸ್ಕರನೇ ರೆಸಿಪಿನೆಲ್ಲ ಮಾಡ್ತೀರಾ ಅಂತ. ಖಂಡಿತವಾಗ್ಲೂ ಇಲ್ಲ. ಸೊ ಮನೆಯಲ್ಲಿ ಏನು ನಾನು ಟ್ರೈ ಮಾಡ್ತಾ ಇರ್ತೀನೋ ಸೊ ಅದನ್ನು ವೀಡಿಯೋದಲ್ಲಿ ಹಾಗೆ ಶೂಟ್ ಮಾಡಿ ತೋರಿಸ್ತಾ ಇರ್ತೀನಿ ಅಷ್ಟೇ. ಸೊ ಇವತ್ತು ಕೂಡ ಇನ್ಸ್ಟಾಗ್ರಾಮ್ಗೆ ಒಂದು ವೀಡಿಯೋನ ಶೂಟ್ ಮಾಡ್ಕೋಬೇಕಿತ್ತು, ಇನ್ಸ್ಟಾಗ್ರಾಮ್ ರೀಲ್ಸ್ಗೋಸ್ಕರ. ಸೊ ಅದಕ್ಕೋಸ್ಕರ ಇಲ್ಲಿ ಪ್ರಿಪ್ರೇಷನ್ಸ್ನ ಮಾಡ್ಕೊಳ್ತಾ ಇದ್ದೀನಿ. ತುಂಬ ಜನ ಕೇಳ್ತೀರಾ ಹೇಗೆಲ್ಲ ಪ್ರಿಪೇರ್ ಮಾಡ್ಕೋತೀರಾ ವೀಡಿಯೋಗೋಸ್ಕರ ಅಂತ ಹೇಳಿ. ಇದೇ ಥರ ನೋಡ್ತಾ ಇರ್ಬೋದು ನೀವು, ಕಟ್ ಮಾಡಿರುವಂತಹ ಈರುಳ್ಳಿ, ಟೊಮೆಟೊ, ಹಸಿಮೆಣಸಿನ್ಕಾಯಿ, ಮಸಾಲೆ ಐಟಮ್ಸ್ ಎಲ್ಲದನ್ನು ಕೂಡ ಒಂದೊಂದರಲ್ಲಿ ಹಾಕಿಟ್ಕೊಂಡಿದ್ದೀನಿ. ಸೊ ಅವಾಗ ನಾವು ವೀಡಿಯೋ ಪ್ರೆಸೆಂಟ್ ಮಾಡುವಾಗಲೂ ಕೂಡ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ಸೊ ಇದೇ ನನ್ನ ಒಂದು ಬ್ಯಾಕ್ ಆಫ್ ದ ಸೀನ್ ಅಂತಲೇ ಹೇಳ್ಬೋದು ನಮ್ಮ ಒಂದು ಯೂಟ್ಯೂಬರ್ಸ್ ಎಡಿಟರ್ಸ್ ಲ್ಯಾಂಗ್ವೇಜಲ್ಲಿ. ಸೊ ಹಾಗೆ ಇವತ್ತಿನ ವ್ಲಾಗ್ ಕಂಟಿನ್ಯೂ ಮಾಡೋಣ. ಸೊ ನಿಮ್ಗೆ ಇವತ್ತಿನ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಸ್ನೇಹಿತರೆ, ಓಕೆನಾ. ಸೊ ಇವತ್ತಿನ ಒಂದು ರೆಸಿಪಿ ಬಂದುಬಿಟ್ಟು ಪನ್ನೀರ್ ತೊಗೊಂಡು ಬಂದಿದ್ದೆ. ಸೊ ಹಾಗಾಗಿ ಪನ್ನೀರ್ ಕರಿ ಅಥವಾ ಪನ್ನೀರ್ ಮಸಾಲ ಅಂತ ಏನು ಹೇಳ್ತೀವಿ ಅದನ್ನು ಮಾಡ್ಕೊಳ್ಳೋಕ್ಕೋಸ್ಕರ ನಾನಿಲ್ಲಿ ಎಲ್ಲನೂ ಕೂಡ ಹೆಚ್ಚಿಟ್ಕೊಂಡಿದ್ದಾಯಿತು. ನಂತರ ಪನ್ನೀರ್ನು ಕೂಡ ಚಿಕ್ಕ ಚಿಕ್ಕ ಕ್ಯೂಬ್ಸ್ ಆಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಏನಂದರೆ ಪನ್ನೀರ್ ಹೋಟೆಲಲ್ಲಿ ತುಂಬ ದಪ್ಪ ದಪ್ಪಾಗಿ ಕಟ್ ಮಾಡಿರ್ತಾರಲ್ವ, ಸೊ ಆ ರೀತಿ ಇದ್ದರೆ ನನ್ನ ಹಸ್ಬೆಂಡ್ಗೆ ಪರ್ಸ್ನಲಿ ಇಷ್ಟ ಆಗಲ್ಲ. ಸೊ ಹಾಗಾಗಿ ನಾನು ಅದನ್ನು ಸ್ವಲ್ಪ ಚಿಕ್ಕದಾಗೇ ಕಟ್ ಮಾಡ್ಕೊಳ್ತೀನಿ. ಅವಾಗ ಉಪ್ಪು ಖಾರ ಕೂಡ ಚೆನ್ನಾಗಿ ಹಿಡಿಯುತ್ತೆ, ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಅನ್ನೋದು ಅವರ ಒಂದು ಥಾಟು. ಸೊ ಹಾಗಾಗಿ ನಾನು ಕೂಡ ಹಾಗೆಯೇ ಮಾಡ್ತೀನಿ. ಸೊ ಪನ್ನೀರಿಂದ ತುಂಬ ರೆಸಿಪಿಗಳನ್ನ ನಾನು ಆಲ್ರೆಡಿ ಶೂಟ್ ಮಾಡಿ ತೋರಿಸಿದ್ದೀನಿ ನಿಮಗೆ, ಸೊ ನೋಡ್ಬೋದು. ಇದನ್ನ ಇನ್ಸ್ಟಾಗ್ರಾಮ್ಗೋಸ್ಕರ ಶೂಟ್ ಮಾಡಿದ್ದೆ, ಹಾಗೆ ಬ್ಲಾಗಲ್ಲೂ ಆ್ಯಡ್ ಮಾಡೋಣ, ತುಂಬ ಜನ ಇನ್ಸ್ಟಾಗ್ರಾಮಲ್ಲಿ ಇರಲ್ವಲ್ಲ, ಸೊ ಅವ್ರಿಗೂ ಯೂಸ್ ಆಗುತ್ತೆ ಅಂತ ಅಂದ್ಬಿಟ್ಟು ನಾನಿಲ್ಲಿ ಶೂಟ್ ಮಾಡಿರೋದನ್ನ ಇಲ್ಲೂ ಕೂಡ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ಕೆಲವೊಂದಷ್ಟು ಟಿಪ್ಸ್ಗಳನ್ನ ಕೂಡ ಶೇರ್ ಮಾಡ್ತಾ ಇದ್ದೀನಿ. ಮೀನ್ಸ್ ಕೆಲವೊಂದಷ್ಟು ವಿಚಾರಗಳು ಅಂದರೆ ನಾವು ಕೆಲವೊಂದಷ್ಟು ನಮ್ಮಲ್ಲಿರುವಂತಹ ನೆಗ್ಲಿಜಿಯನ್ಸಿ, ಹಾಗೆ ಕೆಲವೊಂದು ಗುಣಗಳನ್ನು ನಾವು ನಮ್ಮ ಲೈಫಿಂದ ರಿಮೂವ್ ಮಾಡಲೇಬೇಕಾಗುತ್ತೆ. ಸೊ ಯಾವುದು ಅದೆಲ್ಲ ಗುಣ, ಹಾಗೆ ಅದನ್ನ ರಿಮೂವ್ ಮಾಡೋದ್ರಿಂದ ನಮಗೆ ಏನು ಬೆನಿಫಿಟ್ ಅನ್ನೋದ್ರ ಬಗ್ಗೆ ಕೂಡ ಇವತ್ತಿನ ವಿಡಿಯೋದಲ್ಲಿ ಸ್ವಲ್ಪ ವಿಚಾರ ನಿಮ್ಮ ಜೊತೆ ಮಾತಾಡಬೇಕು, ಓಕೆನಾ. ಸೊ ಬನ್ನಿ ಮೊದಲು ರೆಸಿಪಿ ನೋಡೋಣ. ಸೊ ನಾನಿಲ್ಲಿ ಫಸ್ಟು ಒಂದು ಬಾಣಲೆನ ಇಟ್ಕೊಂಡು ಅದಕ್ಕೆ 2 ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ. ಅದಕ್ಕೆ ನಾನಿವಾಗ ಸ್ವಲ್ಪ ಸೋಂಪು, ಹಾಗೆಯೇ ಗೋಡಂಬಿ, ನಂತರ ಚಕ್ಕೆ, ಏಲಕ್ಕಿ, ಲವಂಗ ಇಷ್ಟನ್ನು ಕೂಡ ಹಾಕ್ಕೊಂಡು ಫ್ರೈ ಮಾಡ್ಕೊಂಡಿದ್ದೀನಿ. ನಂತರ ನಾನಿಲ್ಲಿ ಒಂದು ದಪ್ಪ ಗೆಡ್ಡೆಯಷ್ಟು ಬೆಳ್ಳುಳ್ಳಿನ ತೊಗೊಂಡಿದ್ದೆ, ಒಂದು ಗೆಡ್ಡೆ. ಸೊ ಅದನ್ನು ನಾನು ಸುಲಿದ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಮೀನ್ಸ್ ಪೂರ್ತಿ ಸಿಪ್ಪೆನೂ ತೆಗೆದಿಲ್ಲ ನಾನು. ಹಾಗೆ ಒಂದು ಅರ್ಧ ಇಂಚಷ್ಟು ಶುಂಠಿ ಹಾಕ್ಕೊಂಡೆ. ನಂತರ ಒಂದು 3-4 ಹಸಿಮೆಣ್ಸಿನ್ಕಾಯಿ. ನಾನಿಲ್ಲಿ ಹಸಿಮೆಣ್ಸಿನ್ಕಾಯಿ, ಖಾರದ ಪುಡಿ ಎರಡನ್ನೂ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ ಈ ಒಂದು ಕರಿಗೋಸ್ಕರ. ನೀವು ಬೇಕಾದ್ರೆ ಯಾವ್ದಾದ್ರು ಒಂದನ್ನು ಕೂಡ ಆ್ಯಡ್ ಮಾಡ್ಕೊಬೋದು. ಹಸಿಮೆಣ್ಸಿನ್ಕಾಯಿ ಬೇಡ, ಗ್ಯಾಸ್ಟ್ರಿಕ್ ಆಗುತ್ತೆ ಅನ್ನೋರು ಜಸ್ಟ್ ಬರೀ ರೆಡ್ ಚಿಲ್ಲಿ ಪೌಡರ್ ಮಾತ್ರ ಹಾಕ್ಕೊಳ್ಬೋದು. ಸೊ ಇವಾಗ ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಫ್ರೈ ಆದಮೇಲೆ ನಾನು ಒಂದು ದಪ್ಪ ಸೈಜ್ ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೆ. ಸೊ ಅದನ್ನು ಕೂಡ ಹಾಕ್ಕೊಂಡು ಇವಾಗ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನಂತರ ಇಲ್ಲಿ ನಾನು 2-3 ಟೊಮೆಟೊನ ತೊಗೊಂಡಿದ್ದೆ. ಸೊ ಟೊಮೆಟೊ ಕೂಡ ಹಾಕ್ಬಿಟ್ಟು ಇವಾಗ ಎಣ್ಣೆಯಲ್ಲಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಸೊ ಇವಾಗ ನಾನು ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಅಚ್ಕಾರದ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ಸೊ ನೀವು ಬೇಕಾದರೆ ಇನ್ನೂ ಜಾಸ್ತಿ ಕೂಡ ಹಾಕ್ಕೊಬೋದು. ಹಾಗೆ ಒಂದು ಅರ್ಧ ಸ್ಪೂನಷ್ಟು ಧನಿಯಾ ಪುಡಿ, ಹಾಗೆ 1/4 ಟೇಬಲ್ ಸ್ಪೂನಷ್ಟು ಅರಿಶಿನ ಪುಡಿ ಕೂಡ ಹಾಕ್ಕೊಂಡು ಇದೆಲ್ಲನೂ ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇವಾಗ ಇದು ಚೆನ್ನಾಗಿ ಬೇಯಬೇಕು, ಅದಕ್ಕೋಸ್ಕರ ನಾನು ಸ್ವಲ್ಪ ಮಟ್ಟಿಗೆ ನೀರನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ. ಜಾಸ್ತಿ ಹಾಕ್ಬಿಡಿ ಗೈಸ್, ಓಕೆನಾ. ಸೊ ಸ್ವಲ್ಪ ಹಾಕ್ಬಿಟ್ಟು ಇದನ್ನು ನೀವು ಬೇಯಲಿಕ್ಕೆ ಬಿಡಬೇಕಾಗುತ್ತೆ. ನೋಡ್ತಾ ಇದ್ದೀರಲ್ವ, ಈ ಒಂದು ಚಿಕ್ಕ ಕಪ್ಪಲ್ಲಿ ನಾನು 1 ಕಪ್ಪಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ. ಸೊ ಇವಾಗ ಇದು ಪೂರ್ತಿ ಟೊಮೆಟೊ ಎಲ್ಲ ಮೆತ್ತಗಾಗಬೇಕು. ಸೊ ಅಲ್ಲಿವರೆಗೂ ಚೆನ್ನಾಗಿ ಬೇಯೋದಕ್ಕೆ ಬಿಡಬೇಕಾಗುತ್ತೆ ನೀವು. ಸೊ ನೋಡ್ತಾ ಇದ್ದೀರಲ್ವ, ಇವಾಗ ಒಂದು ಮಟ್ಟಿಗೆ ಪೂರ್ತಿ ಮೆತ್ತಗಾಗಬಾರ್ದು, ಸೊ ಒಂದು ಮೀಡಿಯಮ್ ಆಗಿ ಬೆಂದ್ಕೊಳ್ಬೇಕು ಅದು. ಸೊ ಇದು ಪೂರ್ತಿ ಬೆಂದ ನಂತರ ತಣ್ಣಗಾಗಲಿಕ್ಕೆ ಬಿಡಬೇಕಾಗುತ್ತೆ. ಸೊ ಪೂರ್ತಿ ತಣ್ಣಗಾದ್ಮೇಲೆ ನೀವು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಪೂರ್ತಿ ಏನು ತಣ್ಣಗಾಗಿರುತ್ತಲ್ವ ಮಸಾಲೆ, ಅದಕ್ಕೆ ಸ್ವಲ್ಪ ಅವಶ್ಯಕತೆ ಇದ್ದರೆ ನೀರು ಹಾಕ್ಕೊಳ್ಳಿ, ಇಲ್ಲಾಂದರೆ ಬೇಡ. ಸೊ ನೀರನ್ನು ಹಾಕ್ಕೊಂಡು ಪೂರ್ತಿ ಪೇಸ್ಟ್ ಫಾರ್ಮ್ ಆಗಿ ನೀವು ಅದನ್ನು ರುಬ್ಕೊಳ್ಬೇಕಾಗುತ್ತೆ. ನೋಡ್ತಾ ಇದ್ದೀರಲ್ವ ಈ ರೀತಿ. ನಂತರ ನಾನಿಲ್ಲಿ ಒಗ್ಗರಣೆಗೆ ಎಣ್ಣೆ ಹಾಕ್ಬಿಟ್ಟು ಅದಕ್ಕೆ ಸ್ವಲ್ಪ ಸಾಸಿವೆ, ಹಾಗೆಯೇ ಚಿಕ್ಕದಾಗಿ ಕಟ್ ಮಾಡಿರುವಂತಹ ಒಂದು ಈರುಳ್ಳಿನ ಹಾಕ್ಕೊಂಡಿದ್ದೀನಿ. ಸೊ ಇವಾಗ ಈರುಳ್ಳಿ ಎಲ್ಲನೂ ಕೂಡ ಟ್ರಾನ್ಸ್ಪರೆಂಟ್ ಆಗಬೇಕು, ಅಲ್ಲಿವರೆಗೂ ಕೂಡ ನೀವು ಇದನ್ನು ಚೆನ್ನಾಗಿ ರುಬ್ಕೊಳ್ಬೇಕಾಗುತ್ತೆ, ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ಹಾಗೆ ತುಂಬ ಜನ ಫಸ್ಟ್ ಆಫ್ ಆಲ್ ಪನ್ನೀರ್ಗೆ ಬಂದುಬಿಟ್ಟು ಅಚ್ಕಾರದ ಪುಡಿ, ಹಾಗೆಯೇ ಉಪ್ಪು, ಸ್ವಲ್ಪ ಅರಿಶಿನ ಪುಡಿ ಎಲ್ಲನೂ ಮಿಕ್ಸ್ ಮಾಡಿ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡು ಆಮೇಲೆ ಒಗ್ಗರಣೆ ಮಾಡ್ತಾರೆ. ನಾನಿಲ್ಲಿ ಆ ರೀತಿ ಮಾಡ್ತಾ ಇಲ್ಲ, ನನಗೆ ಆ ರೀತಿ ಅಷ್ಟಾಗಿ ಇಷ್ಟ ಆಗೋದಿಲ್ಲ. ಹಾಗಾಗಿ ನಾನು ಡೈರೆಕ್ಟಾಗಿ ಹಾಕಿ ಮಾಡ್ತಾಯಿದ್ದೀನಿ.
ಸೊ ನಂತರ ಇಲ್ಲಿ ಈರುಳ್ಳಿ ಎಲ್ಲ ಟ್ರಾನ್ಸ್ಪರೆಂಟ್ ಆಗಿದ ನಂತರ ನಾವೇನು ರುಬ್ಬಿಟ್ಕೊಂಡಿದ್ವಿ ಅಲ್ವಾ ಮಸಾಲೆ, ಸೊ ಅದನ್ನು ಕೂಡ ಎಣ್ಣೆಯಲ್ಲಿ ಹಾಕಿ ಒಂದೆರಡು ನಿಮಿಷ ಎಣ್ಣೆ ಎಲ್ಲ ಬಿಟ್ಕೊಳ್ಳೋವರೆಗೂ ಫ್ರೈ ಮಾಡ್ಕೊಳ್ಳಿ. ಸೊ ನಂತರ ನನಗೆ ಇದಕ್ಕೆ ಸ್ವಲ್ಪ ಅಚ್ಕಾರದ ಪುಡಿ ಅವಶ್ಯಕತೆ ಇದೆ, ಖಾರ ಕಮ್ಮಿ ಅಂತ ಅನಿಸ್ತಾ ಇತ್ತು. ಹಾಗಾಗಿ ಮತ್ತೆ ಒಂದು 1/4 ಟೇಬಲ್ ಸ್ಪೂನಷ್ಟು ಅಚ್ಕಾರದ ಪುಡಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ನಾನು ಸ್ವಲ್ಪ ಉಪ್ಪನ್ನು ಕೂಡ ಅದೇ ಟೈಮಲ್ಲಿ ಹಾಕಿದ್ದೀನಿ, ಅಂತ ಸ್ವಲ್ಪ ಕ್ಲಿಪ್ಪಿಂಗ್ ಮಿಸ್ ಆಗಿದೆ. ಸೊ ನೀವು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಎಲ್ಲನೂ ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದು ಹೇಗೆಂದರೆ ಸ್ವಲ್ಪ ಗಟ್ಟಿ ಆಗ್ತಾ ಬರಬೇಕು, ಹಾಗೆಯೇ ಸೈಡಲ್ಲೆಲ್ಲ ಎಣ್ಣೆ ಬಿಟ್ಕೋಬೇಕು, ಅಲ್ಲಿವರೆಗೂ ಫ್ರೈ ಮಾಡಿ ನಂತರ ಚಿಕ್ಕ ಚಿಕ್ಕ ಕ್ಯೂಬ್ಸ್ ಆಗಿ ಕಟ್ ಮಾಡ್ಕೊಂಡಿರುವಂತಹ ಪನ್ನೀರನ್ನು ಕೂಡ ಇಲ್ಲಿ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಪನ್ನೀರನ್ನ ಹಾಕಿದ ಮೇಲೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಒಂದು ವಿಷಯ ನೆನ್ಪಿಟ್ಕೊಳ್ಳಿ ಗೈಸ್, ಇಲ್ಲಿ ನೀವು ಪನ್ನೀರನ್ನ ಹಾಕಿದ ಮೇಲೆ ತುಂಬ ಹೊತ್ತು ಇದನ್ನು ಫ್ರೈ ಮಾಡ್ಕೊಳ್ಬಾರ್ದು. ಮೀನ್ಸ್ ಅಂದರೆ ತುಂಬ ಹೊತ್ತು ಅದನ್ನು ಬೇಯಿಸೋಕೆ ಬಿಡಬಾರ್ದು, ಯಾಕಂದರೆ ಪನ್ನೀರ್ ಎಲ್ಲ ಜಾಸ್ತಿ ರಫ್ ಆಗಿಬಿಡುತ್ತೆ. ಹಾಗಾಗಿ ಸ್ವಲ್ಪ ಹೊತ್ತು ಬೇಯಿಸಿದ ನಂತರ ನಾನು ಅದಕ್ಕೆ ಕಸ್ತೂರಿ ಮೇಥಿನ ಹಾಕ್ಕೊಳ್ತಾ ಇದ್ದೀನಿ. ಸೊ ನೀವು ಇದಿಲ್ಲ ಅಂತಂದರೆ ಸ್ವಲ್ಪ ಮೇಲ್ಗಡೆ ಕೊತ್ತಂಬರಿ ಸೊಪ್ಪನ್ನು ಕೂಡ ಆ್ಯಡ್ ಮಾಡ್ಕೊಳ್ಬೋದು. ಇವಾಗ ಇದನ್ನು ಚೆನ್ನಾಗಿ ಒಂದು 2 ನಿಮಿಷ ಕುಕ್ ಆಗಲಿಕ್ಕೆ ಬಿಡ್ತೀನಿ. ಸೊ ನೋಡ್ತಾ ಇರ್ಬೋದು ಇಷ್ಟೇ. ಸೊ ಆರಾಮಾಗಿ ಪನ್ನೀರ್ ಕರಿ ಅಥವಾ ಏನಂತ ಹೇಳ್ತೀರಾ ನೀವು, ಸೊ ಬಟ್ ನಾನು ಹೇಳ್ತಾ ಇರೋದು ಪನ್ನೀರ್ ಕರಿ ಅಂತಲೇ ಕರಿತಾ ಇದ್ದೀನಿ ಇದನ್ನು. ಸೊ ತುಂಬಾ ಚೆನ್ನಾಗಿ ಬಂದಿತ್ತು. ಹಾಗೆ ಸೇಮ್ ಪನ್ನೀರ್ ಬಟರ್ ಮಸಾಲ ಇರುತ್ತಲ್ವ, ಅದಕ್ಕಿಂತ ಸ್ವಲ್ಪ ಟೇಸ್ಟ್ ಅಷ್ಟೇ ವೇರಿ ಇರುತ್ತೆ, ಜಾಸ್ತಿ ಏನಿರಲ್ಲ. ಖಂಡಿತ ನೀವು ಕೂಡ ಮನೇಲಿ ಟ್ರೈ ಮಾಡಿ. ಆ್ಯಕ್ಚುಲಿ ನಾನು ಈ ರೆಸಿಪಿನ ಮಾಡಿದಾಗ ಟೈಮಿನ 4ರಿಂದ 5 ಗಂಟೆ ಆಗಿರಬಹುದು ಅಷ್ಟೇ. ಸೊ 5-5:30 ಆಗಿತ್ತು ಸಂಜೆ. ಸೊ ರಾತ್ರಿ ಅಡುಗೆಗೋಸ್ಕರ ಅಂತ ಹೇಳಿ ಬೇಗನೆ ಮಾಡಿಕೊಂಡೆ. ಸೊ ಯಾಕಂದರೆ ಬೇಗ ಅಡುಗೆ ಕೆಲಸ ಮುಗಿಸ್ಕೊಂಡ್ರೆ ಬೇರೆ ಕೆಲಸಕ್ಕೆ ಸ್ವಲ್ಪ ಟೈಮ್ ಸಿಗುತ್ತಲ್ವ ಅಂತ. ಹಾಗಾಗಿ ಯಾಕೋ ಗೊತ್ತಿಲ್ಲ, ಇವಾಗ ಗಿಡಗಳಂತೂ ತುಂಬಾ ಹಾಳಾಗೋಗ್ಬಿಟ್ಟಿದೆ. ಸೊ ನಿಮ್ಗೇನಾದ್ರು ಟಿಪ್ಸ್ ಗೊತ್ತಿದ್ರೆ ಹೇಳಿ, ಗಿಡನ ಚೆನ್ನಾಗಿ ಮೇಂಟೈನ್ ಮಾಡಲಿಕ್ಕೆ ಬರಲಿಕ್ಕೆ ಅಂತ. ತುಂಬ ಚೆನ್ನಾಗಿ ಡೈಲಿ ಹೂವು ಬಿಡ್ತಾಯಿತ್ತು, ಬಟ್ ಯಾಕೋ ಇತ್ತೀಚೆಗೆ ಸ್ವಲ್ಪ ತುಂಬಾ ಒಣಗೋಗ್ಬಿಟ್ಟಿದೆ ಅಂತ ಅನ್ನಿಸ್ತಾ ಇದೆ, ಗೊತ್ತಿಲ್ಲ. ಬಟ್ ಎನಿವೆ ಸಂಜೆ ನಾನು 2 ಡೇಸ್ ಒನ್ಸ್ ನೀರು ಹಾಕ್ತಾ ಇರ್ತೀನಿ ಗಿಡಗಳಿಗೆ. ಸೊ ಇದು ದಾಸವಾಳ ಗಿಡ, ಇದಂತೂ ತುಂಬಾ ಚೆನ್ನಾಗಿ ಬಂದಿದೆ ಅಂತಲೇ ಹೇಳ್ಬೋದು. ಸೊ ಹಾಗೆಯೇ ಕೆಲಸ ಎಲ್ಲ ಮುಗಿಸಿದ್ದಾಯಿತು, ಕಸನೂ ಕೂಡ ಗೂಡಿಸಿ ಬಾಗಿಲಿಗೆ ನೀರು ಹಾಕಿ ದೀಪ ಕೂಡ ಹಚ್ಚಿದ್ದಾಯಿತು ಸಂಜೆಗೆ. ಸೊ ನಂತರ ಆಲ್ರೆಡಿ ಚಪಾತಿ ಹಿಟ್ಟನ್ನು ನಾನು ಪನ್ನೀರ್ ಗ್ರೇವಿ ಮಾಡೋಕ್ಕೆ ಮುಂಚೆನೇ ಆಲ್ರೆಡಿ ಮಿಕ್ಸ್ ಮಾಡಿ ಇಟ್ಬಿಟ್ಟಿದೆ, ಚೆನ್ನಾಗಿ ಕಲಿಸ್ಬಿಟ್ಟು. ಸೊ ಅದು ಕೂಡ ನೆಂದಿತ್ತು. ಸೊ ಅಷ್ಟರಲ್ಲಿ ಸೈಡ್ ಡಿಶ್ ಆಗಿ ಸ್ವಲ್ಪ ಮನೇಲಿ ಹಾಗಲಕಾಯಿ ಇತ್ತು. ಸೊ ಹಾಗಾಗಿ ಹಾಗಲಕಾಯಿ ಫ್ರೈ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಎಲ್ಲನೂ ಕೂಡ ಸೆಂಟ್ರಲ್ಲಿರುವಂತಹ ಬೀಜನ ತೆಗೆದುಬಿಟ್ಟು ನೀಟಾಗಿ ರೀತಿ ಸ್ಲೈಸ್ ಆಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಸ್ನೇಹಿತರೆ, ನಾನು ಆಲ್ರೆಡಿ ಈ ಒಂದು ರೆಸಿಪಿ ಏನು ಹಾಗಲಕಾಯಿ ಫ್ರೈ ಇದೆಯಲ್ಲ, ಇದನ್ನ ಆಲ್ರೆಡಿ ನನ್ನ ಚಾನಲಲ್ಲಿ ಶೇರ್ ಮಾಡಿದೆ. ಸೊ ಹಾಗಾಗಿ ಇಲ್ಲಿ ಜಸ್ಟ್ ಹಾಗೆಯೇ ವೀಡಿಯೋ ಕ್ಲಿಪ್ನ ಆ್ಯಡ್ ಮಾಡ್ತಾ ಇದ್ದೀನಿ, ನೋಡಿದರೂ ಕೂಡ ನಿಮ್ಗೆ ಅರ್ಥ ಆಗ್ಬೋದು ಅಂತ. ಇನ್ ಕೇಸ್ ಡೀಟೇಲ್ ವೀಡಿಯೋ ಬೇಕು ಅಂದರೆ ಖಂಡಿತ ನಮ್ಮ ಚಾನಲಲ್ಲಿ ಚೆಕ್ ಮಾಡಿ, ಆಲ್ರೆಡಿ ನಾನು ಇದನ್ನ ಶೇರ್ ಮಾಡ್ಕೊಂಡಿದ್ದೀನಿ. ಸೊ ಇವಾಗ ವಿಷಯಕ್ಕೆ ಬರೋಣ. ನಾನು ಆವಾಗಲೇ ಹೇಳಿದೆ, ಕೆಲವೊಂದಷ್ಟು ಹ್ಯಾಬಿಟ್ಸನ್ನು ನೀವು ನಿಮ್ಮ ಲೈಫಿಂದ ರಿಮೂವ್ ಮಾಡಲೇಬೇಕು. ಇಲ್ಲ ಅಂತಂದರೆ ಲೈಫಲ್ಲಿ ತುಂಬಾ ಕಷ್ಟ ಆಗುತ್ತೆ. ಅದು ಕಷ್ಟ ಬೇರೆಯವ್ರಿಗಲ್ಲ, ನಮಗೇ ಮೊದಲು ಕಷ್ಟ ಆಗೋದು ಅಂತ ಹೇಳಿ. ಸೊ ಅಂಥದ್ದು ಏನು ಹ್ಯಾಬಿಟ್ಸ್ ಇರಬಹುದು ನಿಮಗೆ ಅಂತ ಹೇಳಿ ಕೆಲವೊಬ್ರಿಗೆ ಅನುಮಾನ ಬರ್ಬೋದು. ಇನ್ನು ಕೆಲವೊಬ್ಬರಿಗೆ ನನ್ನಲ್ಲಂಥ ಹ್ಯಾಬಿಟ್ಸ್ ಏನಿಲ್ಲಪ್ಪ ಅಂತ ಅನ್ನಿಸ್ಬೋದು. ನಿಜವಾಗ್ಲೂ ಅಂಥ ಹ್ಯಾಬಿಟ್ಸ್ ಇದ್ದರೂ ಕೂಡ ನಾವು ತಿಳ್ಕೊಳ್ಳೋದಕ್ಕೆ ನಮಗೆ ಸ್ವಲ್ಪ ಸಮಯ ಹಿಡಿಯುತ್ತೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಯಾಕೆ ನಾನು ಈ ಮಾತು ಹೇಳ್ತಾ ಇದ್ದೀನಿ ಅಂತಂದಾಗ, ನಮ್ಮಲ್ಲಿ ಇಷ್ಟೊಂದು ನೆಗೆಟಿವಿಟಿ ಇರುತ್ತೆ. ಸೊ ಅದನ್ನು ಹೇಗೆ ರಿಮೂವ್ ಮಾಡಬೇಕು, ಯಾಕೆ ರಿಮೂವ್ ಮಾಡಬೇಕು ಅನ್ನೋದು ಕೂಡ ನಮಗೆ ಗೊತ್ತಿರುತ್ತೆ, ಆದರೆ ಅದರ ಒಂದು ಪ್ರಯತ್ನನ ನಾವು ಮಾಡೋದೇ ಇಲ್ಲ. ಸೊ ಎಷ್ಟೊಂದು ಸಲ ಆಗಿದ್ದ ಥರ ಆಗೋಗ್ಲಿ ಬಿಡು ಅಂತ ಹೇಳಿ ಬಿಟ್ಬಿಟ್ಟಿರ್ತೀವಿ. ಸೊ ಅದರಲ್ಲಿ ಫಸ್ಟ್ ಹ್ಯಾಬಿಟ್ ಏನಪ್ಪ ಅಂದರೆ, ಏನಾದರೂ ಒಂದು ಕೆಲಸ ಮಾಡಬೇಕಂತ ಅಂದ್ಕೊಂಡಿದ್ದೀರಾ ಅಂದರೆ ನಾಳೆ ಮಾಡ್ತೀನಿ, ಆಮೇಲೆ ಮಾಡ್ತೀನಿ, ಈ ಒಂದು ಮಾತನ್ನು ಮೊದಲು ನೀವು ಬಿಡಬೇಕು ಸ್ನೇಹಿತರೆ. ಇಲ್ಲಾಂದರೆ ನಿಜವಾಗ್ಲೂ ತುಂಬಾ ಕಷ್ಟ. ಎಷ್ಟೊಂದು ವಿಚಾರಗಳು ನಮಗೆ ಗೊತ್ತಿರುತ್ತೆ. ಫಾರ್ ಎಕ್ಸಾಂಪಲ್, ಇವಾಗ ನೀವು ಹೌಸ್ ವೈಫ್ ಅಂತ ಅಂದ್ಕೊಳ್ಳಿ. ಸೊ ಇವತ್ತು ನಿಮ್ಮ ಮನೇಲಿ ಎಷ್ಟು ಕೆಲಸ ಇದೆ, ನೀವೇನು ಕೆಲಸ ಮಾಡಬೇಕು, ಪ್ರತಿಯೊಂದು ನಿಮಗೆ ಗೊತ್ತಿರುತ್ತೆ. ಆದರೂ ಕೂಡ ಏನೋ ಒಂಥರ ಸೋಂಬೇರಿತನ, ಅಯ್ಯೋ ಬಿಡು ನಾಳೆ ಮಾಡಿದ್ರೆ ಆಯ್ತು ಈ ಕೆಲಸನ, ಇಲ್ಲಾಂದರೆ ಇನ್ನೊಂದು ಗಂಟೆ ಬಿಟ್ಟು ಮಾಡೋಣ, ಇಲ್ಲ 2 ಅವರ್ ಬಿಟ್ಟು ಮಾಡೋಣ, ಇಲ್ಲ ಸಂಜೆ ಮಾಡೋಣ, ಈ ರೀತಿಯಾಗಿ ತುಂಬ ಆದಷ್ಟು ಆ ಕೆಲಸನ ನೀವು ಪೋಸ್ಟ್‌ಪೋನ್ ಮಾಡಲಿಕ್ಕೇ ಪ್ರಯತ್ನ ಪಡ್ತಾ ಇರ್ತೀರ. ಸೊ ಹಾಗಾಗಿ ನಾಳೆ ಆಮೇಲೆ ಅಂತ ಮಾತನ್ನು ಹೇಳೋದನ್ನು ಬಿಟ್ಟು ಫಸ್ಟು ಪರವಾಗಿಲ್ಲ ಒಂದು 5 ನಿಮಿಷ ಕೆಲಸ ಮಾಡಿ ನೋಡೋಣ ಅಂತೇಳಿ, ನೀವು 5 ನಿಮಿಷ ಅಂತ ಫಿಕ್ಸ್ ಮಾಡ್ಕೊಳ್ಳಿ. ಜಾಸ್ತಿ ಏನು ಬೇಡ, ಅರ್ಧ ಗಂಟೆ 1 ಗಂಟೆ ಅಂತ ಏನು ಬೇಡ. ಜಸ್ಟ್ ಒಂದು 5 ನಿಮಿಷ ಈ ಕೆಲಸಕ್ಕೆ ಟೈಮ್ ಕೊಡೋಣಪ್ಪ. ಸೊ 5 ನಿಮಿಷದಲ್ಲಿ ಎಷ್ಟಾಗುತ್ತೋ ಅಷ್ಟು ಮಾಡಿದ್ರೆ ಆಯಿತು ಅಂತ ಹೇಳಿ ಕೆಲಸ ಶುರು ಮಾಡಿ. ಅವಾಗ ಹೇಗಾಗುತ್ತೆ ಅಂದರೆ, ನೀವು 5 ನಿಮಿಷ ಅಂತೇಳಿ ಶುರು ಮಾಡಿರ್ತೀರ, ಆಮೇಲೆ ಆ ಕೆಲಸ ಹೇಗೆ ಮುಗಿದೋಗುತ್ತೆ ಅಂತ ನಿಮಗೆ ಗೊತ್ತೇ ಆಗೋದಿಲ್ಲ. ಸೊ ಹಾಗಾಗಿ ಮೊದಲು ಆಮೇಲೆ ನಾಳೆ ಮಾಡ್ತೀನಿ ಅನ್ನೋ ಒಂದು ನೆಗೆಟಿವ್ ಥಾಟನ್ನು ಫಸ್ಟು ಮೈಂಡಿಂದ ರಿಮೂವ್ ಮಾಡಿ, ಸರಿನಾ? ಸೊ ಇನ್ನೊಂದು ವಿಚಾರ ಮೇಯ್ನ್ ಹೆಣ್ಮಕ್ಳಿಗೆ ಏನಪ್ಪ ಬರೋದು ಅಂತಂದರೆ, ಅಯ್ಯೋ ಎಷ್ಟೊಂದೆಲ್ಲ ಕೆಲಸಗಳಿದೆಯಪ್ಪ ಅಂತ ಹೇಳಿ ಮೊದಲು ಟೆನ್ಷನ್ ಮಾಡ್ಕೊಂಬಿಡ್ತೀವಿ ಅಲ್ವಾ. ಸೊ ಹೆಣ್ಮಕ್ಳಂತೂ ಫಸ್ಟ್ ಮನೆಯಲ್ಲಿ ಟೆನ್ಷನ್ ಪಾರ್ಟಿ ಅಂದರೆ ಅದು ಹೆಣ್ಮಕ್ಳೇ. ಯಾಕಂದರೆ ಈ ಕೆಲಸಗಳಿರುತ್ತೆ, ಹೌದು ಗೊತ್ತು. ಸೊ ಅದ್ರ ಬಗ್ಗೆ ನಾವು ಸುಮ್ಮನೆ ಅನ್ನೆಸೆಸರಿ ಯೋಚನೆ ಮಾಡಿ ಟೆನ್ಷನ್ ಮಾಡ್ಕೊಳ್ಳೋದ್ರ ಬದಲು ಪ್ರಾಪರ್ ಪ್ಲ್ಯಾನಿಂಗ್ ಮಾಡಿಕೊಂಡು ನಾವು ಕೆಲಸಗಳನ್ನ ಮುಗಿಸ್ಕೋಬೋದಲ್ವ, ಅದು ನಮ್ಮ ಕೈಲೇ ಇರುತ್ತೆ. ಸೊ ಅದು ಬಿಟ್ಟು ನಾವು ಅಯ್ಯೋ ಅಷ್ಟು ಕೆಲಸ ಇದೆ ಗೊತ್ತಾ, ಇಷ್ಟು
ಕೆಲಸ ಇದೆ ಗೊತ್ತಾ? ಬರೀ ಕೆಲಸ ಇದೆ ಅಂತ ಹೇಳೋದ್ರಲ್ಲೇ ಅರ್ಧ ಟೈಮ್ ವೇಸ್ಟ್ ಮಾಡಿರ್ತೀವಿ ಹೊರತು, ಅದಕ್ಕೆ ಹೇಗೆ ನಾವು ಪ್ಲ್ಯಾನಿಂಗ್ ಮಾಡಿಕೊಂಡು ಹೇಗೆ ಆ ಕೆಲಸನ ಮುಗಿಸ್ಕೊಳ್ಬೇಕು ಅಂತ ಹೇಳಿ ನಾವು ಯೋಚನೆ ಕೂಡ ಮಾಡಿರೋದಿಲ್ಲ. ಹಾಗಾಗಿ ನಾನು ಹೇಳೋದು ಇಷ್ಟೇ. ಸೊ ಅಯ್ಯೋ ಅಷ್ಟೊಂದಿದೆ, ಅಯ್ಯೋ ಇಷ್ಟೊಂದಿದೆ ಅಂತ ಹೇಳಿ ಇರೋ ಕೆಲಸಗಳ ಲಿಸ್ಟನ್ನು ನಾವು ಮಾಡ್ತಾ ಕೂರೋದ್ರ ಬದಲು ಅದನ್ನು ಹೇಗೆ ನಾವು ಕಂಪ್ಲೀಟ್ ಮಾಡಬೇಕು ಅಂತ ಹೇಳಿ ಯೋಚನೆ ಮಾಡೋದಾದರೆ ಫಸ್ಟ್ ಆ ಕೆಲಸನ ನಾವು ಮುಗಿಸ್ಕೊಳ್ಬೋದು. ಓಕೆನಾ? ಇದು ಸೆಕೆಂಡ್ ಪಾಯಿಂಟ್. ಇನ್ನು ನೆಕ್ಸ್ಟ್ ಪಾಯಿಂಟ್ಗೆ ಬರೋದಾದರೆ ಲೈಫಲ್ಲಿ ತುಂಬಾ ಕನ್ಫ್ಯೂಷನ್ ಸ್ಟೇಟಸಲ್ಲಿ ಇರೋದು ಯಾವಾಗ್ಲೂ. ಹೌದು. ಸೊ ಏನಪ್ಪ ಅಂತಂದರೆ, ಸೊ ಇದು ಕೆಲಸ ಮಾಡೋದಾ, ಆ ಕೆಲಸ ಮಾಡೋದಾ, ಇದು ಮಾಡಬೇಕಾ, ಅದು ಮಾಡಬೇಕಾ, ಈ ರೀತಿ ಒಂದು ಕನ್ಫ್ಯೂಷನ್ ಸ್ಟೇಟಸ್ಸು. ಗೊತ್ತಿರುತ್ತೆ ನಿಮಗೆ ಯಾವ ಕೆಲಸ ನಿಮಗೆ ಎಷ್ಟು ಅವಶ್ಯಕತೆ ಇದೆ ಅಂತ ಹೇಳಿ. ಆದ್ರೂ ಕೂಡ ಅಯ್ಯೋ ಇದು ಮಾಡಬೇಕಾ ಅಥವಾ ಅದು ಮಾಡಲಾ, ಇದು ಬೇಡವಾ, ಈ ರೀತಿಯಾಗಿ ತುಂಬಾ ಕನ್ಫ್ಯೂಷನಲ್ಲಿರೋದು. ಹಾಗೆ ಆ ಕನ್ಫ್ಯೂಷನಿಂದನೇ ಅರ್ಧ ಟೈಮನ್ನು ಕೂಡ ವೇಸ್ಟ್ ಮಾಡ್ಕೊಳ್ಳೋದು. ಸೊ ಹಾಗಾಗಿ ಅಷ್ಟು ಕನ್ಫ್ಯೂಸ್ ಆಗೋದ್ರ ಬದಲು ನಿಮಗೆ ಏನು ಅವಶ್ಯಕತೆ ಇದೆ, ಏನು ಫಸ್ಟ್ ನೀಡ್ ಇದೆ ನಿಮ್ಮ ಲೈಫಲ್ಲಿ, ನಿಮ್ಮ ಆ ಒಂದು ದಿನದಲ್ಲಿ ಏನು ಫಸ್ಟು ಪ್ರಾಮುಖ್ಯತೆ ಕೊಡಬೇಕು ನೀವು, ಅದರ ಪ್ರಕಾರ ನೀವು ಮಾಡ್ಕೊಂಡೋದ್ರೆ ಸಾಕಲ್ವಾ? ಸೊ ಅದನ್ನು ಬಿಟ್ಬಿಟ್ಟು ಸುಮ್ಮನೆ ಅದು ಮಾಡಲಾ, ಇದು ಮಾಡಲಾ ಅಂತ ಹೇಳಿ ಕನ್ಫ್ಯೂಷನಿಂದನೇ ಆಲ್ರೆಡಿ ಅರ್ಧ ದಿನವೇ ಹೊರಟೋಗ್ಬಿಟ್ಟಿರುತ್ತೆ. ಹಾಗಾಗಿ ನಾನು ಹೇಳ್ತಾ ಇದ್ದೀನಿ ಅಷ್ಟೇ. ಓಕೆನಾ? ಸೊ ಆ ರೀತಿ ಕನ್ಫ್ಯೂಷನ್ ಮಾಡ್ಕೊಳ್ಳೋದ್ರ ಬದಲು ನಿಮ್ಮ ಪ್ಲ್ಯಾನಿಂಗ್ ಅನ್ನೋದನ್ನು ಯಾವತ್ತೂ ಕೂಡ ಮಾಡಿಟ್ಕೊಳ್ಳಿ. ನಾನು ಆಲ್ರೆಡಿ ತುಂಬ ವೀಡಿಯೋದಲ್ಲಿ ಶೇರ್ ಮಾಡಿದ್ದೀನಿ ಟೈಮ್ ಮ್ಯಾನೇಜ್ಮೆಂಟ್ ಬಗ್ಗೆ. ಸೊ ಹಾಗಾಗಿ ನಿಜವಾಗ್ಲೂ ನೀವು ವರ್ಕಿಂಗ್ ವುಮೆನ್ನೇ ಆಗಿರಬಹುದು ಅಥವಾ ನೀವು ಹೌಸ್ ವೈಫೇ ಆಗಿರ್ಬೋದು, ಯಾರಿಗಾದ್ರೂ ಕೂಡ ಪ್ರತಿಯೊಬ್ಬರಿಗೂ ನಮ್ಮ ಒಂದು ಟೈಮ್ ಮ್ಯಾನೇಜ್ಮೆಂಟ್ ರೂಟೀನ್ ಅನ್ನೋದು ತುಂಬಾ ಮುಖ್ಯ ಸ್ನೇಹಿತರೆ. ಹಾಗಾಗಿ ಅದನ್ನು ದಯವಿಟ್ಟು ನೆಗ್ಲೆಕ್ಟ್ ಮಾಡಬೇಡಿ ಅಂತಲೇ ಹೇಳ್ತೀನಿ ಸ್ನೇಹಿತರೆ. ಇನ್ನು ನೆಕ್ಸ್ಟ್ ಪಾಯಿಂಟ್ ಬರೋದಾದರೆ, ಅನವಶ್ಯಕವಾಗಿ ಬೇರೆಯವ್ರ ಬಗ್ಗೆ ಯೋಚನೆ ಮಾಡ್ತಾ ಮಾಡ್ತಾ ನಮ್ಮ ಒಂದು ಜೀವನದಲ್ಲಿರುವಂತಹ ನೆಮ್ಮದಿನೂ ಕೂಡ ಹಾಳು ಮಾಡ್ಕೊಳ್ಳೋದು. ಎಷ್ಟು ಜನ ಈ ವಿಚಾರನ ಮಾಡೇ ಇಲ್ಲ ಅಂತ ಹೇಳ್ತೀರಾ? ನಿಜವಾಗ್ಲೂ ಹೇಳಿ ನನ್ನ ಜೊತೆ. ಖಂಡಿತ ಎಲ್ಲರೂ ಮಾಡಿರ್ತೀರ ಅಲ್ವಾ? ಸೊ ಏನಪ್ಪ ಅಂತಂದರೆ, ಬೇಡದೇ ಇರೋ ವಿಷಯ, ಯಾರ್ದೋ ವಿಷಯ ನಮಗೆ ಯಾಕೆ ಅಲ್ವಾ? ಸೊ ನಮ್ಮ ಲೈಫಲ್ಲೇ ನಾವು ಸಾರ್ಟ್ ಔಟ್ ಮಾಡ್ಕೊಳ್ಳೋಕ್ಕೆ ತುಂಬ ವಿಚಾರಗಳಿರುತ್ತೆ. ನಾವು ಕಲಿಯೋದು ಪ್ರತಿನಿತ್ಯ ಇದ್ದೇ ಇರುತ್ತೆ. ಸೊ ಅದ್ರ ಬಗ್ಗೆ ಗಮನ ಕೊಡೋಣ. ಬೇರೆ ಯಾರ್ದೋ ಲೈಫಲ್ಲಿ ಏನೋ ಆಗ್ತಾಯಿದ್ರೆ ಅದಕ್ಕೂ ನಮಗೂ ಏನು ಸಂಬಂಧ ಇರುತ್ತೆ ಅಲ್ವಾ? ಸೊ ಫಾರ್ ಎಕ್ಸಾಂಪಲ್ ಇವಾಗ ಅಕ್ಕಪಕ್ಕದ ಮನೆಯವ್ರದ್ದಾಗಿರ್ಬೋದು ಅಥವಾ ಯಾರಿಗೋ ಮಕ್ಕಳಾಗಿರಲ್ವ, ಯಾರಿಗೋ ಮದುವೆ ಆಗಿರಲ್ಲ, ನಿಮ್ಗೆ ಯಾಕೆ ಇನ್ನೂ ಆಗಿಲ್ಲ ಅಥವಾ ಯಾಕೆ ಈ ರೀತಿ ಇದ್ದೀರಾ, ಈ ರೀತಿ ಬೇರೆಯವ್ರನ್ನ ಕ್ವಶನ್ ಮಾಡಿ ಕೇಳೋಕ್ಕೂ ಮೊದಲು ನೀವು ಕರೆಕ್ಟಾಗಿದ್ದೀರಾ ಅಂತ ನೋಡ್ಕೊಳ್ಳಿ. ಸರಿನಾ? ಸೊ ಯಾವ ಮನುಷ್ಯ ಕೂಡ 100% ಪರ್ಫೆಕ್ಟಾಗಿರೋಕ್ಕೆ ಸಾಧ್ಯನೇ ಇಲ್ಲ ಅಲ್ವಾ? ಸೊ ಎಲ್ಲರಲ್ಲೂ ಕೂಡ ಏನಾದ್ರು ಒಂದು ನ್ಯೂನತೆ ಅನ್ನೋದು ಇದ್ದೇ ಇರುತ್ತೆ. ಸೊ ಆದರೆ ಅದನ್ನು ನಾವು ಹೇಗೆ ಓವರ್ಕಮ್ ಮಾಡ್ತೀವೋ ಹಾಗೆ ನಮ್ಮ ಲೈಫ್ ಡಿಪೆಂಡ್ ಆಗಿರುತ್ತೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಹಾಗಾಗಿ ಬೇರೆಯವ್ರ ವಿಚಾರಕ್ಕೆ ತಲೆ ಕೊಡೋದ್ರ ಬದಲು ಸೊ ನಮ್ಮಲ್ಲಿ ನಾವಿನ್ನೂ ಏನು ಚೇಂಜಸನ್ನು ಮಾಡ್ಕೋಬೋದು. ಎವ್ರಿ ಡೇ ಕೂಡ ನಾವು ನಮ್ಮನ್ನು ಬದಲಾಯಿಸ್ಕೊಳ್ತಾ ಹೋಗಬೇಕಾಗುತ್ತೆ ಸ್ನೇಹಿತರೆ. ಯಾಕಂದರೆ ಎಲ್ಲರಲ್ಲೂ ಕೂಡ ನೆಗೆಟಿವಿಟಿ ಅನ್ನೋದು ಬಂದೇ ಬರುತ್ತೆ. ಸೊ ಅದನ್ನ ಓವರ್ಕಮ್ ಮಾಡೋದಾಗ್ಬೋದು ಅಥವಾ ಪ್ರತಿನಿತ್ಯ ಏನಾದರೂ ಒಂದು ಹೊಸ ವಿಚಾರನ ಕಲಿಯೋದರಲ್ಲಿರ್ಬೋದು. ಸೊ ಈ ರೀತಿ ನಮ್ಮನ್ನು ನಾವು ಹೇಗೆ ಸೆಲ್ಫ್ ಇಂಪ್ರೂವ್ಮೆಂಟ್ ಮಾಡ್ಕೋಬೋದು ಅನ್ನೋದ್ರ ಬಗ್ಗೆ ಗಮನ ಕೊಟ್ಟರೆ ನಿಜವಾಗ್ಲೂ ತುಂಬಾ ಒಳ್ಳೆಯದು. ಹಾಗೆ ನಾವು ಕೂಡ ತುಂಬಾ ಡೆವಲಪ್ ಆಗ್ಬೋದು ಅಂತ ನನಗನ್ಸುತ್ತೆ. ಸೊ ಇಷ್ಟು ವಿಚಾರಗಳನ್ನು ನಿಮ್ಮ ಜೊತೆ ಶೇರ್ ಮಾಡಬೇಕಂತ ಅಂದ್ಕೊಂಡಿದ್ದೆ. ಸೊ ಐ ಹೋಪ್ ನಾನು ಹೇಳಿದ್ದ ಪ್ರತಿಯೊಂದು ವಿಚಾರ ಕೂಡ ನಿಮಗೂ ನಿಜ ಅಂತ ಅನಿಸಿರ್ಬೋದು. ಸೊ ನಿಜ ಅಂತ ಅನಿಸಿದರೆ ತಪ್ಪದೇ ಕಮೆಂಟಲ್ಲಿ ಶೇರ್ ಮಾಡಿ, ಹಾಗೆ ವಿಡಿಯೋಗೆ ಲೈಕ್ ಮಾಡಿ. ಸೊ ಇಲ್ಲಿ ನೋಡ್ತಾ ಇದ್ದೀರಲ್ವ ನಾನು ಸೊ ಹೇಗೆ ನಾನು ಮಲ್ಟಿ ಟಾಸ್ಕಿಂಗ್ ಮಾಡ್ತಾ ಇದ್ದೀನಿ ಅಂತ ಹೇಳಿ. ಇವಾಗ ನಾನಿಲ್ಲಿ ಫಸ್ಟು ಚಪಾತಿ ಕೂಡ ಮಾಡ್ಕೊಳ್ತಾ ಇದ್ದೆ, ಹಾಗೆ ಸೈಡಲ್ಲಿ ನಾನು ಸೈಡ್ ಡಿಶ್ ಆಗಿಬಿಟ್ಟು ಹಾಗಲಕಾಯಿ ಫ್ರೈ ಕೂಡ ಮಾಡ್ತಾ ಇದ್ದೆ. ಸೊ ಅದಕ್ಕೋಸ್ಕರ ಮತ್ತೆ ಪದೇ ಪದೇ ಏನು ಎತ್ತಿಡೋದು ಮೀನ್ಸ್ ಇದೊಂದು ಸಲ ಅದೊಂದು ಸಲ ಮಾಡ್ಕೊಳ್ಳೋದು ಏನು ಅಂತ ಅಂದ್ಬಿಟ್ಟು ನಾನು ಹಾಗೆ ಮಾಡಿದ್ದು. ಸೊ ಐ ಹೋಪ್ ಇವತ್ತಿನ ವ್ಲಾಗ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ.